ಇನ್ನೊಂದ್ ಕಡೆ ಸುಳ್ಳು ಹೇಳೋಕೆ ರಮೇಶ್ ಜಾರಕಿಹೊಳಿ ನಂಬರ್ 1. ರಮೇಶ್ ಜಾರಕಿಹೊಳಿ ಒಂದು ವಸ್ತುವನ್ನ ಕಳ್ಕೊಂಡಿದ್ದಾರೆ, ಅದಕ್ಕಾಗಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಮತ್ತೊಮ್ಮೆ ಸತೀಶ್ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಸತೀಶ್ ಮೇಲೆ ಮಾಡಿದ್ರಲ್ಲ, ಸೊ ಇದೀಗ ಸತೀಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ರಮೇಶ್ ಜಾರಕಿಹೊಳಿ ನಂಬರ್ 1. ರಮೇಶ್ ಜಾರಕಿಹೊಳಿ ಒಂದು ವಸ್ತುವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕಾಗಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ, ಅವರು ಈ ರೀತಿ ಟಾಂಗ್ ಗಳನ್ನ ಕೊಡ್ತಾ ಇದ್ದಾರೆ ಅಂತ ಈಗ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಯಿಂದ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರು ಈ ರೀತಿ ಎಲ್ಲ ಹೇಳ್ತಾ ಇದಾರಲ್ಲ, ಅದೆಲ್ಲ ಸುಳ್ಳು ಹೇಳೋದ್ರಲ್ಲಿ ಅವರು ನಂಬರ್ 1 ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಸತೀಶ್ ಈಗ ವಾಗ್ದಾಳಿಯನ್ನ ಮಾಡಿರೋದು. ಜೊತೆಗೆ ಅವರು ಒಂದು ವಸ್ತುವನ್ನ ಕಳೆದಾಕೊಂಡ್ಬಿಟ್ಟಿದ್ದಾರೆ, ಅವ್ರ ಹತ್ರ ಇದ್ದಿದ್ದು ಒಂದು ವಸ್ತು ಕಳೆದು ಹೋಗ್ಬಿಟ್ಟಿದೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹೊಸ ಆರೋಪವನ್ನ ಸತೀಶ್ ಜಾರಕಿಹೊಳಿ ಇದೀಗ ಮಾಡಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ರಾಜೀನಾಮೆಯಿಂದ ಯಾವುದೇ ರೀತಿಯಲ್ಲೂ ಎಫೆಕ್ಟ್ ಆಗೋದಿಲ್ಲ, ಅಳುವ ಜಾಯಮಾನ ನನ್ನದಲ್ಲ, ಆದ್ರೆ ರಮೇಶ್ ಪದೇ ಪದೇ ಕಣ್ಣೀರನ್ನ ಹಾಕಿದ್ದಾರೆ. ಕಳೆದುಕೊಂಡಿರೋ ಆ ವಸ್ತು ಯಾವುದು ಅಂತ ನಾನ್ ಹೇಳಲ್ಲ, ಅವ್ರನ್ನೇ ಹೋಗಿ ಕೇಳಿ ಅಂತ ಮಾಧ್ಯಮದವ್ರಿಗೆ ಸತೀಶ್ ಇದೀಗ ಹೇಳಿರೋದು. ಒಂದು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ರಮೇಶ್ ಜಾರಕಿಹೊಳಿ ಅವರು ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಅಂತ ಆರೋಪ ಮಾಡಿರೋದು. ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಒಂದು ವಸ್ತುವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಅದ್ ಯಾವ ವಸ್ತು ಏನ್ ಕತೆ ಅಂತ ನಾನ್ ಹೇಳಲ್ಲ, ಅವರನ್ನೇ ಹೋಗಿ ನೀವು ಕೇಳಿ ಅಂತ ಈಗ ಸತೀಶ್ ಜಾರಕಿಹೊಳಿ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಜೊತೆಗೆ ಅಳುವ ಜಾಯಮಾನ ನನ್ನದಲ್ಲ, ಆದ್ರೆ ರಮೇಶ್ ಮಾತ್ರ ಪದೇ ಪದೇ ಕಣ್ಣೀರನ್ನ ಹಾಕೊಂಡೇ ಬಂದಿದ್ದಾರೆ. ಕಳ್ಕೊಂಡಿರೋ ವಸ್ತು ಯಾವುದು ಅಂತ ನನ್ನ ಹತ್ರ ನೀವು ಕೇಳಬೇಡಿ, ಅವರನ್ನೇ ಹೋಗಿ ಕೇಳಿ ಅಂತ ಹೇಳಿದ್ದಾರೆ. ಏನ್ ನಮಗ್ ಗೊತ್ತಿಲ್ಲ, ನೀವೇ ಕೇಳ್ಬೇಕ. ಅವ್ ಯಾವ್ದೋ ಒಂದು ವಸ್ತು ಕಳ್ಕೊಂಡಾನ, ಆ ವಸ್ತು ಸಂಬಂಧ ಅವನು ಬಹಳ ಡಿಸ್ಪರೇಟ್ ಆಗ್ಯಾನ, ಅದಂತಂದು ಇಲ್ಲ ತಂದು ಹಾಕ್ತಾನ. ನಮ್ಗೆ ಏನ್ ಮಾಡುದ, ನಾವು ವಸ್ತು ಕಳ್ಕೊಂಡ ಅವ್ನು ಕೇಳ್ಬೇಕ. ಅವನು ಒಂದು ವಸ್ತು ಕಳ್ಕೊಂಡ ಅದ್ರ ತಂದೆ ಎಲ್ಲ ಈಗ ನಮ್ಮ ಸರ್ಕಾರ ಕಡೆ ಅಳಗಾಡತ್ತಿದ್ದ. ಏನ್ ಮಾಡುದ ನಾವು, ನನ್ನ ಮತ್ತೆಲ್ಲ ನನ್ ಹಿಡ್ತಾರೆ ಎಲ್ಲರಿಗೂ. ಅವನ ಕೇಳಿ ಏನ್ ನೀವು ಕಳ್ಕೊಂಡ್ರೆ ಯಾಕೆ ಹೆಂಗ್ ಮಾಡ್ತಾರೆ ನೀವೇ ಕೇಳಿ, ನಾವೆಲ್ಲಿ ಹೇಳುದಂತ. ಏನ್ ನಮಗ್ ಗೊತ್ತಿಲ್ಲ, ನೀವೇ ಕೇಳ್ಬೇಕ. ಅವ್ ಯಾವ್ದೋ ಕೇಳ್ತಾನ, ಅವ್ನು ಸುಳ್ಳು ಹೇಳಿಕೆ ನಂಬರ್ 1 ನಿನ್ನೆ ಹೇಳಿದೆ ನಾನು. ನಾವು PLD ಬ್ಯಾಂಕ್ ಸೀಮಿತವಾಗಿ ಮಾಡಿದ್ದು ಅದು ನಿಜ, ಅದು ವಿದಿನ್ ದಿ ಪಾರ್ಟಿಲಿ ನಮ್ದೊಂದು ಗುಂಪು ಮಾಡಿ ನಾವು ನಮ್ದೇ ಅಂತ ಒಂದು ಸಿಸ್ಟಮ್ ರೆಡಿ ಮಾಡ್ಲಿಕ್ಕೆ ನಾವು ಮಾಡಿದ್ದು. ಮುಂದೆ ನಾಗೇಂದ್ರ ಕೂಡ ಅದರಲ್ಲಿ ಸಾಕ್ಷಿ. ಅಲ್ಲಿ ಆದ್ಮ್ಯಾಗ ಆಯ್ತು, ಇನ್ನು ಮುಂದೆ ಯಾವುದೇ ಭಿನ್ನಮತ ಮಾಡೋದು ಬೇಡ, ಇಲ್ಲಿಗೆ CM ಅವರು ನಮ್ಮೆಲ್ಲ ಬೇಡಿಕೆಗಳನ್ನು ಒಪ್ಪಿದ್ದಾರೆ. ಸೊ ಅಲ್ಲಿ ಕ್ಲೋಸ್ ಆಯಿತು. ಅದು ಕ್ಲೋಸ್ ಆದ್ಮ್ಯಾಗ ಅಲ್ಲಿಂದ ನಾವು ಅಲ್ಲಿಂದ ಸ್ಟಾಪ್ ಆಯಿತು. ಆದರೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತೆ ಮುಂದುವರಿಸಿದ್ರು, ಅಷ್ಟೇ ಇದು ಸಮಸ್ಯೆ.